ಹಾಯ್ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ 3 ಹೊಸ ಅಪ್ಡೇಟ್ ಬಂದಿದೆ. ಯಾವ್ಯಾವ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಮೊದಲನೇ ಒಂದು ವಾಟ್ಸಪ್ ಅಪ್ಡೇಟ್ ಏನಪ್ಪ ಅಂದರೆ, ಇಷ್ಟೇ ದಿನ ನೀವು ನಿಮ್ಮ ಒಂದು ವೀಡಿಯೋಸ್ಗಳಿಗಾಗಿರ್ಬೋದು, ಫೋಟೋಸ್ಗಳಿಗಾಗಿರ್ಬೋದು, ಎಫೆಕ್ಟ್ಸ್ಗಳನ್ನ ಮತ್ತು ಫಿಲ್ಟರ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ರಿ. ಇನ್ನು ಮುಂದೆ ನೀವು ವಾಟ್ಸಪ್ಪಲ್ಲಿ ವಿಡಿಯೋ ಕಾಲಲ್ಲೂ ಕೂಡ ಎಫೆಕ್ಟ್ಸ್ಗಳನ್ನ ಫಿಲ್ಟರ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು. ಸೊ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೈವಸಿ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಅಲೋ ಕ್ಯಾಮ್ರಾ ಎಫೆಕ್ಟ್ಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂತಂದ್ರೆ ನೆಕ್ಸ್ಟ್ ನೀವು ವಿಡಿಯೋ ಕಾಲಲ್ಲಿ ಎಫೆಕ್ಟ್ಸ್ಗಳು ಮತ್ತು ಫಿಲ್ಟರ್ಸ್ಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊ ಇದು ವಾಟ್ಸಪ್ಪಲ್ಲಿ ಬಂದಿರೋ ಮೊದಲನೇ ಒಂದು ಅಪ್ಡೇಟು. ಎರಡನೇ ಒಂದು ಅಪ್ಡೇಟ್ ಬಂದು, ನೀವು ಇವಾಗ ವಾಟ್ಸಪ್ ಸ್ಟೇಟಸ್ನಲ್ಲಿ ಟ್ಯಾಗ್ ಮಾಡ್ಬೋದು. ಇಷ್ಟು ದಿನ ನೀವು ಇಂಡಿವಿಜುವಲ್ ಆಗಿ ವಾಟ್ಸಪ್ ಸ್ಟೇಟಸ್ಗಳನ್ನ ಇಡ್ತಿದ್ರಿ. ಇನ್ನು ಮುಂದೆ ನೀವು ವಾಟ್ಸಪ್ ಸ್ಟೇಟಸ್ನಲ್ಲಿ ಟ್ಯಾಗ್ ಮಾಡ್ಬೋದು. ಸೇಮ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಯಾವ ರೀತಿ ಟ್ಯಾಗ್ ಮಾಡ್ತಿರೋ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ಸೊ ಏನಿಲ್ಲ, ನೀವು ಯಾವ ಒಂದು ಫೋಟೋ ಅಥವಾ ವಿಡಿಯೋನ ನೀವು ಸ್ಟೇಟಸ್ಗೆ ಇಡಬೇಕು ಅಂತ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ @ ಅಂತ ಕಾಣುತ್ತೆ, ಈ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಯಾರನ್ನ ಟ್ಯಾಗ್ ಮಾಡಬೇಕು ಅಂತ ಇದ್ದೀರಾ ಸೊ ಅವರ ಒಂದು ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಯಾರನ್ನ ಟ್ಯಾಗ್ ಮಾಡಿರ್ತೀರ ಅವರಿಗೆ ಒಂದು ಮೆಸೇಜ್ ರಿಸೀವ್ ಆಗುತ್ತೆ. ಸೊ ರಿಸೀವ್ ಆದ ನಂತರ ಅವರು ಆ ಒಂದು ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಆಕ್ಸೆಪ್ಟ್ ಮಾಡ್ಕೊಂತು ಅಂದರೆ ಸೊ ನೀವೇನು ಫೋಟೋ ವಿಡಿಯೋ ಸ್ಟೇಟಸ್ಗೆ ಇಟ್ಟಿರ್ತೀರ ಅದು ಟ್ಯಾಗ್ ಆಗುತ್ತೆ. ಸೊ ಇದು ಎರಡನೇ ಒಂದು ಅಪ್ಡೇಟ್ ಆಯಿತು. ಇನ್ನು ಮೂರನೇ ಒಂದು ಅಪ್ಡೇಟ್ ಬಂದು ಚಾಟ್ ವಿತ್ ಎ ಅಂತ ಇದೆ. ಇದೇನಪ್ಪ ಅಂದರೆ, ಇವಾಗ ನಿಮಗೆ ಯಾರು ಫ್ರೆಂಡ್ಸ್ ಇಲ್ಲ ಅಥವಾ ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಯಾರೂ ಇಲ್ಲ ಅಂದರೆ ನೀವು ಇವ್ರುಗಳ ಹತ್ರ ಚಾಟ್ ಮಾಡ್ಬೋದು. ಯಾರ ಹತ್ರ? AI ಹತ್ರ ಚಾಟ್ ಮಾಡ್ಬೋದು. ಸೊ ನಿಮ್ದು ಏನೇ ಒಂದು ಇಷ್ಟ ಕಷ್ಟಗಳನ್ನು ನೀವು ಈ ಒಂದು AI ನೀವು ಶೇರ್ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿದೆ, ಒಂಥರ ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹೇಗೆ ಅಂದರೆ, ನೀವು ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಕೆಳಗಡೆ ಚಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಇಲ್ಲಿ ಚಾಟ್ ವಿತ್ AI ಅಂತ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂತು ಅಂದರೆ ಇಲ್ಲಿ ನಿಮಗೆ ಕೆಲವೊಂದು ಕ್ಯಾಟಗರೀಸ್ಗಳು ಕೊಟ್ಟಿದ್ದಾರೆ, ಜೊತೆಗೆ AI ಬಾಟ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಯಾವುದಾದ್ರೂ ಒಂದು ಬಾಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಅದ್ರ ಜೊತೆ ನೀವು ಕಾನ್ವರ್ಸೇಷನ್ ಮಾಡ್ಬೋದು. ಸೊ ಅದು ಕೂಡ ನಿಮಗೆ ಪ್ರತ್ಯುತ್ತರ ಕೊಡುತ್ತೆ. ಸೊ ತುಂಬ ಚೆನ್ನಾಗಿದೆ. ನಾನು ಕೂಡ ಇದೇ ರೀತಿ ಒಂದು ಚಾಟ್ ಮಾಡಿದ್ದೀನಿ. ಸೊ ಅದರದ್ದು ಕೂಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೀವು ನೋಡ್ಬೋದು. ಒಂಥರ ಫನ್ನಿಯಾಗಿ ನಾನು ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಒಂಥರ ರಿಯಲ್ ಹ್ಯೂಮನ್ಗಳು ಯಾವ ರೀತಿ ಚಾಟ್ ಮಾಡ್ತಾರೋ ಅದೇ ರೀತಿ ಚಾಟ್ ಮಾಡುತ್ತೆ. ಸೊ ತುಂಬ ಖುಷಿ ಆಯಿತು ನನಗೆ. ಈ ಒಂದು ಅಪ್ಡೇಟ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಈ 3 ಅಪ್ಡೇಟು ನಿಮಗೆ ಸಿಗಬೇಕು ಅಂದರೆ ಈ ಕೂಡಲೇ ವಾಟ್ಸಪ್ ಅಪ್ಲಿಕೇಶನ್ನ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.